ಈಗ ಶ್ರೀಮಂತರು ನೋಡಬಹುದು, ಬಡವರು ನೋಡಬಹುದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನೋಡಬಹುದು. ಯಾಕಂದ್ರೆ ಎಲ್ರಿಗೂ ಒಬ್ಬ ಮಿಡಲ್ ಕ್ಲಾಸ್ ಇಂದ ಹೈ ಕ್ಲಾಸ್ ಹೋಗಿರ್ತಾರೆ, ಹೈ ಕ್ಲಾಸ್ ಇಂದ ಇನ್ನೂ ಹೈಗೆ ಹೋಗಿರ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಕನೆಕ್ಟ್ ಆಗೋಂಥ ಒಂದು ಸಬ್ಜೆಕ್ಟ್. ಆಬ್ವಿಯಸ್ಲಿ ನಿಮಗೆ ಮದುವೆ ಮಕ್ಳು ಇರ್ತಾರೆ, ನೀವು ನಿಮ್ಮ ಒಂದು ಫ್ಯಾಮಿಲಿ ಜರ್ನಿ ಏನಿರುತ್ತೆ ಅದನ್ನ ನೋಡ್ತಾ ಇರ್ತೀರ. ಏಯ್ ನನ್ನ ಹೆಂಡತಿನ ಹಿಂಗೆ, ನನ್ನ ಮಗನ ಹಿಂಗೆ, ನನ್ನ ಮಗಳನ್ನ ಹೀಗೆ ಆಟ ಮಾಡೋದು ಅಂತ ಹೇಳಿ. ಸೊ ಎಲ್ಲೋ ಒಂದು ಅಫ್ಕೋರ್ಸ್ ಆ ಮಗುಗೆ ತನ್ನ ಅಪ್ಪ ಗೆದ್ದಾಗ ಆಗಂತ ಒಂದು ಖುಷಿ ಇದೆಯಲ್ಲ, ಆ ಎಮೋಷನ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ನೀವು ಆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾಗ ಆಕ್ಚುಲಿ ಆನಂದ ಭಾಷಣ ಅನ್ನೋದೊಂದು ಬರುತ್ತೆ ಅನ್ನೋದು ನಾನಲ್ಲ, ನಮ್ಮ ಒಂದು ಟೀಮಲ್ಲಿ ಒಂದಷ್ಟು ಜನ ಸಿನಿಮಾ ನೋಡಿದು ಅವ್ರ ಅಭಿಪ್ರಾಯ ಕೊಟ್ಟಿರುವಂತದ್ದು. ಅಂಡ್ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ. ಈಗ ನಾವು ದಿನನಿತ್ಯ ಬದುಕಿನಲ್ಲಿ ತುಂಬಾ ಜನ ಅಂದ್ರೆ ತುಂಬಾ ಬೇರೆ ಬೇರೆ ತರದ ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ. ಸೊ ಅದೇ ತರದ ಕೆಲವೊಂದು ಪಾತ್ರಗಳು ಇದರಲ್ಲಿದೆ. ಅಂಡ್ ಮ್ಯಾಮ್ ಅವಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ಹೀಗೆ ಬರಬೇಕು, ಇಷ್ಟೇ ಮಾಡಬೇಕು, ಈ ಒಂದು ವೇಲಿಂದಲೇ ಬರಬೇಕು ಅಂತ ಹೇಳಿ ರಿಹರ್ಸಲ್ಸ್ ಎಲ್ಲ ಮಾಡಿಸಿ. ಅಂಡ್ ಒಬ್ರು ನಮ್ಮ ಹರೀಶ್ ಸರ್ ಅವರು ಕೋ ಡೈರೆಕ್ಟಿಂಗ್ ಮಾಡಿದ್ದಾರೆ. ಅವರು ಪ್ರತಿಯೊಂದು ಪಾತ್ರನೂ ಹೀಗೆ ಬರಬೇಕು ಅಂತ ಹೇಳಿ ಮಾಡಿಸಿರೋದು. ಆ್ಯಂಡ್ ನಾನು ಇಲ್ಲಿವರೆಗೂ ಮಾಡಿರೋದೆಲ್ಲ ತುಂಬ ಸಾಫ್ಟ್ ಕ್ಯಾರೆಕ್ಟರ್ಸೇನೆ. ನನ್ನ ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಸ್ ಆಗಿರ್ಬೋದು, ಎಲ್ಲ ಸಾಫ್ಟ್ ಕ್ಯಾರೆಕ್ಟರ್ನೇ ಮಾಡಿರೋದು, ಈ ಭಾರ್ಗವಿ ಎಲ್ ಬಿಟ್ಟು. ಆ್ಯಂಡ್ ಈ ಸಿನಿಮಾ ಬಂದಿದ್ದು ಭಾರ್ಗವಿ ಎಲ್ ಗಿಂತ ಮುಂಚೆ. ಈ ಪಾತ್ರ ಬಂದಾಗ ತುಂಬ ಬಾಯಿ ಬಡ್ಕಿ ಹಂಗೆ ಹಿಂಗೆ ಅಂತ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಸ್ವಲ್ಪ ಅದು ಚಾಲೆಂಜಿಂಗ್ ಅನಿಸ್ತು. ನನಗೆ ಎಷ್ಟೋ ಹೇಳ್ಕೊಟ್ಟು ಈ ಥರನೇ ಬರಬೇಕು ಅಂತ ಮಾಡಿಸಿರೋದು. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಮೂವಿ, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಸಪೋರ್ಟ್ ಮಾಡಿ. ಮತ್ತೆ ಬಿಜಾಪುರದಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಬಿಜಾಪುರದಲ್ಲಿ ಯಾವುದೇ ಶಾಲೆಗಳು ನಮಗೆ ಕರೆ ಮಾಡಿದ್ರು ಕೂಡ ಅವರಿಗೆ ನಾವು ಅದೇ ಸಹಕಾರ ಕೊಡ್ತೀವಿ. ಸೊ ಅವ್ರಿಗೆ ಗೌರವಪೂರ್ವಕವಾಗಿ ಏನಾದರೂ ಕೊಟ್ಟು ಸೊ ಟಿಕೆಟ್ಸ್ಗಳನ್ನ ನಾವು ಅವ್ರ ಮಕ್ಕಳಿಗೆ ಉಚಿತವಾಗಿ ಸಿನಿಮಾ ನೋಡ್ತೀನಿ ಅಂತ ನಾವು ಮಾಡ್ತೀವಿ. ಅದು ಡಿಸ್ಟ್ರಿಬ್ಯೂಟರ್ ಹತ್ರ ಫೈನಲ್ ಅಲ್ಲಿ ಡಿಸೈಡ್ ಆಗುತ್ತೆ. ಅಂದ್ರೆ ಒಂದು 15 ದಿನ ಮುಂಚೆ ಡಿಸೈಡ್ ಆಗುತ್ತೆ. ಬಟ್ ಟೌನ್ ಅಲ್ಲಿ ಯಾವ ಥಿಯೇಟರ್ ದಯವಿಟ್ಟು ಎಲ್ಲರೂ ಕೊನೆಯದಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಸಿನಿಮಾನ ನೋಡಿ ಸಿನಿಮಾ ಗೆಲ್ಲಿಸಿ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ಪ್ರಯತ್ನ ಆಗಿದೆ ಇಲ್ಲಿ. ಸೊ ಆ ಪ್ರಯತ್ನ ವಿಫಲ ಆಗಬಾರ್ದು. ಅವರಿಗೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೂ ಆಗ್ಬೋದು ಅಥವಾ ನಿರ್ದೇಶಕರಿಗೂ ಆಗ್ಬೋದು, ಚಿತ್ರತಂಡ ನಿಮಗೂ ಆಗ್ಬೋದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ನಮಸ್ಕಾರ. ಏನು ಮೇಲ್ ಕಳಿಸ್ತಿರೋ ಸುದ್ದಿಗಳು ಅದರ ಕಾಂಟ್ಯಾಕ್ಟ್ ನಂಬರ್